ನಾಯಕತ್ವ ಬದಲಾವಣೆಯ ಬೆನ್ನಲ್ಲೇ ದಲಿತ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ಚಿಂತನೆ ನಡೆಸ್ತಾ ಇದ್ದಾರೆ. ಪ್ರಭಾವಿ ಸಚಿವರು ದಲಿತ ಸಮಾವೇಶವನ್ನ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ಚಿಂತನೆ ನಡೆಸ್ತಾ ಇದ್ದಾರೆ. ಎಚ್ಸಿ ಮಹದೇವಪ್ಪ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮೂವರು ಸೇರ್ಕೊಂಡು ಸಭೆಯನ್ನ ಮಾಡಬೇಕು. ಆ ಒಂದು ಸಭೆಯಲ್ಲಿ ದಲಿತ ಸಮಾವೇಶವನ್ನ ನವೆಂಬರ್ನಲ್ಲಿ ಮಾಡಬೇಕು ಅಂತ, ಜೊತೆಗೆ ದಲಿತ ಸಚಿವರಿಂದ ಸಮುದಾಯದ ಶಕ್ತಿ ತೋರಿಸಲು ಈಗಾಗಲೇ ಚಿಂತನೆ ನಡೆಸ್ತಾ ಇದ್ದಾರೆ. ದಲಿತ ಶಾಸಕರು ಸಮುದಾಯಗಳಲ್ಲಿ ಸಂದೇಶ ರವಾನೆ ಮಾಡಬೇಕು ಅಂತ ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸಭೆ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಶೀಘ್ರದಲ್ಲೇ ಸಭೆ ನಡೆಸಲಿರುವಂತಹ ದಲಿತ ಸಚಿವರು ಸಭೆ ಬಳಿಕ ದಲಿತ ಸಮಾವೇಶದ ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ನೋಡಿ, ಈಗಾಗಲೇ ನಾಯಕತ್ವ ಬದಲಾವಣೆ ಬೆನ್ನಲ್ಲೇ ದಲಿತ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ದಲಿತ ಸಚಿವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದು ನವೆಂಬರ್ನಲ್ಲಿ ಮಾಡಬೇಕು, ನವೆಂಬರ್ನಲ್ಲಿ ಮಾಡಿ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಈಗಾಗಲೇ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಮೂವರು ಸಚಿವರು ಸೇರ್ಕೊಂಡು ಸಭೆಯನ್ನ ಮಾಡಬೇಕು. ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿ ನವೆಂಬರ್ನಲ್ಲಿ ದಲಿತ ಸಮಾವೇಶವನ್ನ ಮಾಡಬೇಕು, ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಈ ಒಂದು ಸಮಾವೇಶವನ್ನ ಮಾಡಿ ಸಮುದಾಯಗಳಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನೋ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಸಭೆ ನಡೆಸ್ತಾರೆ. ಈ ಸಚಿವರು ಸೇರ್ಕೊಂಡು ಸಭೆಯನ್ನ ಮಾಡಿ ಆ ಒಂದು ಸಭೆಯಲ್ಲಿ ಯಾವಾಗ ಈ ಒಂದು ಸಮಾವೇಶವನ್ನ ಮಾಡಬೇಕು, ಯಾವಾಗ ಮಾಡಿದ್ರೆ ಒಳ್ಳೆಯದು, ಅದರ ಎಲ್ಲದರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಸಭೆಯ ಬಳಿಕ ದಲಿತ ಸಮಾವೇಶದ ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ನೋಡಿ, ನಾಯಕತ್ವ ಬದಲಾವಣೆ ಬೆನ್ನಲ್ಲೇ ದಲಿತ ಸಚಿವರು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದು ನವೆಂಬರ್ನಲ್ಲಿ ಮಾಡಬೇಕು ಅನ್ನೋದು. ಈಗ ಅದಕ್ಕೂ ಮುಂಚೆ ಸಭೆಯನ್ನ ಮಾಡಿ ಆ ಒಂದು ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿ ಯಾವಾಗ ಈ ಒಂದು ಸಮಾವೇಶವನ್ನ ಮಾಡಬೇಕು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಆದಷ್ಟು ಶೀಘ್ರದಲ್ಲಿ ಸಭೆಯನ್ನ ಮಾಡಿ ಒಂದು ದಲಿತ ಸಮುದಾಯಕ್ಕೆ ಒಂದು ರೀತಿಯಾದಂತಹ ಮೆಸೇಜ್ ಅನ್ನ ಕೊಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಾಯಕತ್ವ ಬದಲಾವಣೆಯ ಬೆನ್ನಲ್ಲೇ ದಲಿತ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ಚಿಂತನೆ ನಡೆಸ್ತಾ ಇದ್ದಾರೆ. ಪ್ರಭಾವಿ ಸಚಿವರು ದಲಿತ ಸಮಾವೇಶವನ್ನ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ಚಿಂತನೆ ನಡೆಸ್ತಾ ಇದ್ದಾರೆ. ಎಚ್ಸಿ ಮಹದೇವಪ್ಪ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮೂವರು ಸೇರ್ಕೊಂಡು ಸಭೆಯನ್ನ ಮಾಡಬೇಕು. ಆ ಒಂದು ಸಭೆಯಲ್ಲಿ ದಲಿತ ಸಮಾವೇಶವನ್ನ ನವೆಂಬರ್ನಲ್ಲಿ ಮಾಡಬೇಕು ಅಂತ, ಜೊತೆಗೆ ದಲಿತ ಸಚಿವರಿಂದ ಸಮುದಾಯದ ಶಕ್ತಿ ತೋರಿಸಲು ಈಗಾಗಲೇ ಚಿಂತನೆ ನಡೆಸ್ತಾ ಇದ್ದಾರೆ. ದಲಿತ ಶಾಸಕರು ಸಮುದಾಯಗಳಲ್ಲಿ ಸಂದೇಶ ರವಾನೆ ಮಾಡಬೇಕು ಅಂತ ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸಭೆ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಶೀಘ್ರದಲ್ಲೇ ಸಭೆ ನಡೆಸಲಿರುವಂತಹ ದಲಿತ ಸಚಿವರು ಸಭೆ ಬಳಿಕ ದಲಿತ ಸಮಾವೇಶದ ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ನೋಡಿ, ಈಗಾಗಲೇ ನಾಯಕತ್ವ ಬದಲಾವಣೆ ಬೆನ್ನಲ್ಲೇ ದಲಿತ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ದಲಿತ ಸಚಿವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದು ನವೆಂಬರ್ನಲ್ಲಿ ಮಾಡಬೇಕು, ನವೆಂಬರ್ನಲ್ಲಿ ಮಾಡಿ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಮೂವರು ಸಚಿವರು ಸೇರ್ಕೊಂಡು ಸಭೆಯನ್ನ ಮಾಡಬೇಕು. ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿ ನವೆಂಬರ್ನಲ್ಲಿ ದಲಿತ ಸಮಾವೇಶವನ್ನ ಮಾಡಬೇಕು, ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಈ ಒಂದು ಸಮಾವೇಶವನ್ನ ಮಾಡಿ ಸಮುದಾಯಗಳಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನೋ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಸಭೆ ನಡೆಸ್ತಾರೆ. ಈ ಸಚಿವರು ಸೇರ್ಕೊಂಡು ಸಭೆಯನ್ನ ಮಾಡಿ ಆ ಒಂದು ಸಭೆಯಲ್ಲಿ ಯಾವಾಗ ಈ ಒಂದು ಸಮಾವೇಶವನ್ನ ಮಾಡಬೇಕು, ಯಾವಾಗ ಮಾಡಿದ್ರೆ ಒಳ್ಳೆಯದು, ಅದರ ಎಲ್ಲದರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಸಭೆಯ ಬಳಿಕ ದಲಿತ ಸಮಾವೇಶದ ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ.
ನೋಡಿ, ನಾಯಕತ್ವ ಬದಲಾವಣೆ ಬೆನ್ನಲ್ಲೇ ದಲಿತ ಸಚಿವರು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ನವೆಂಬರ್ನಲ್ಲಿ ಮಾಡಬೇಕು ಅನ್ನೋದು. ಈಗ ಅದಕ್ಕೂ ಮುಂಚೆ ಸಭೆಯನ್ನ ಮಾಡಿ ಆ ಒಂದು ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿ ಯಾವಾಗ ಈ ಒಂದು ಸಮಾವೇಶವನ್ನ ಮಾಡಬೇಕು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಆದಷ್ಟು ಶೀಘ್ರದಲ್ಲಿ ಸಭೆಯನ್ನ ಮಾಡಿ ಒಂದು ದಲಿತ ಸಮುದಾಯಕ್ಕೆ ಒಂದು ರೀತಿಯಾದಂತಹ ಮೆಸೇಜ್ ಅನ್ನ ಕೊಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಾಯಕತ್ವ ಬದಲಾವಣೆಯ ಬೆನ್ನಲ್ಲೇ ದಲಿತ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ಚಿಂತನೆ ನಡೆಸ್ತಾ ಇದ್ದಾರೆ. ಪ್ರಭಾವಿ ಸಚಿವರು ದಲಿತ ಸಮಾವೇಶವನ್ನ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ಚಿಂತನೆ ನಡೆಸ್ತಾ ಇದ್ದಾರೆ. ಎಚ್ಸಿ ಮಹದೇವಪ್ಪ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮೂವರು ಸೇರ್ಕೊಂಡು ಸಭೆಯನ್ನ ಮಾಡಬೇಕು. ಆ ಒಂದು ಸಭೆಯಲ್ಲಿ ದಲಿತ ಸಮಾವೇಶವನ್ನ ನವೆಂಬರ್ನಲ್ಲಿ ಮಾಡಬೇಕು ಅಂತ, ಜೊತೆಗೆ ದಲಿತ ಸಚಿವರಿಂದ ಸಮುದಾಯದ ಶಕ್ತಿ ತೋರಿಸಲು ಈಗಾಗಲೇ ಚಿಂತನೆ ನಡೆಸ್ತಾ ಇದ್ದಾರೆ. ದಲಿತ ಶಾಸಕರು ಸಮುದಾಯಗಳಲ್ಲಿ ಸಂದೇಶ ರವಾನೆ ಮಾಡಬೇಕು ಅಂತ ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸಭೆ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಶೀಘ್ರದಲ್ಲೇ ಸಭೆ ನಡೆಸಲಿರುವಂತಹ ದಲಿತ ಸಚಿವರು ಸಭೆ ಬಳಿಕ ದಲಿತ ಸಮಾವೇಶದ ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ನೋಡಿ, ಈಗಾಗಲೇ ನಾಯಕತ್ವ ಬದಲಾವಣೆ ಬೆನ್ನಲ್ಲೇ ದಲಿತ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ದಲಿತ ಸಚಿವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದು ನವೆಂಬರ್ನಲ್ಲಿ ಮಾಡಬೇಕು, ನವೆಂಬರ್ನಲ್ಲಿ ಮಾಡಿ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಮೂವರು ಸಚಿವರು ಸೇರ್ಕೊಂಡು ಸಭೆಯನ್ನ ಮಾಡಬೇಕು. ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿ ನವೆಂಬರ್ನಲ್ಲಿ ದಲಿತ ಸಮಾವೇಶವನ್ನ ಮಾಡಬೇಕು, ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಈ ಒಂದು ಸಮಾವೇಶವನ್ನ ಮಾಡಿ ಸಮುದಾಯಗಳಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನೋ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಸಭೆ ನಡೆಸ್ತಾರೆ. ಈ ಸಚಿವರು ಸೇರ್ಕೊಂಡು ಸಭೆಯನ್ನ ಮಾಡಿ ಆ ಒಂದು ಸಭೆಯಲ್ಲಿ ಯಾವಾಗ ಈ ಒಂದು ಸಮಾವೇಶವನ್ನ ಮಾಡಬೇಕು, ಯಾವಾಗ ಮಾಡಿದ್ರೆ ಒಳ್ಳೆಯದು, ಅದರ ಎಲ್ಲದರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಸಭೆಯ ಬಳಿಕ ದಲಿತ ಸಮಾವೇಶದ ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ನೋಡಿ, ನಾಯಕತ್ವ ಬದಲಾವಣೆ ಬೆನ್ನಲ್ಲೇ ದಲಿತ ಸಚಿವರು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಬೇಕು ಅಂತ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ನವೆಂಬರ್ನಲ್ಲಿ ಮಾಡಬೇಕು ಅನ್ನೋದು. ಈಗ ಅದಕ್ಕೂ ಮುಂಚೆ ಸಭೆಯನ್ನ ಮಾಡಿ ಆ ಒಂದು ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿ ಯಾವಾಗ ಈ ಒಂದು ಸಮಾವೇಶವನ್ನ ಮಾಡಬೇಕು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಆದಷ್ಟು ಶೀಘ್ರದಲ್ಲಿ ಸಭೆಯನ್ನ ಮಾಡಿ ಒಂದು ದಲಿತ ಸಮುದಾಯಕ್ಕೆ ಒಂದು ರೀತಿಯಾದಂತಹ ಮೆಸೇಜ್ ಅನ್ನ ಕೊಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ.